ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ಮಾತ್ರ ಸೂಪರ್ ಡೂಪರ್ ಆಗಿದ್ದೀನಿ. ಟೈಮ್ ಬಂದು 9 ಗಂಟೆ. ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ಕೊತಿದ್ದೀನಿ. ಸಂಡೇ ಆಗಿರೋದ್ರಿಂದ ಊರಿಗೆ ಹೋಗ್ತಾ ಇದ್ವಿ. ಅಂದಿವೆ ಚಿಕನ್ ಕಟ್ ಮಾಡಿಸ್ಕೊಳ್ಳೋಕ್ಕೆ ಅಂತ ನಿಲ್ಲಿಸಿದ್ದಾರೆ ಕಾರ್ನ. ಸೊ ಚಿಕನ್ ಕಟ್ ಮಾಡಿಸ್ಕೊಂಡು ಹೋಗಬೇಕು ಊರಿಗೆ. ಮಳೆ, ತುಂತುರು ಮಳೆ ಬರ್ತಾ ಇದೆ, ಚೆನ್ನಾಗಿರುತ್ತೆ ಅಲ್ವಾ? ಊರಿಗೆ ಹೋಗ್ತಾ ಹಂಗೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇವತ್ತು ಫುಲ್ ಡೇ ಏನೆಲ್ಲ ಆಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ಬನ್ನಿ ಹೋಗೋಣ. ನೋಡಿ, ಇದು ನಮ್ಮೂರು ರೋಡು, ಎಷ್ಟು ಹಸಿರು ಪರಿಸರ, ಎಷ್ಟು ಚೆನ್ನಾಗಿದೆ. ಹಾಗೆ ಊರಿಗೆ ಬಂದ್ವಿ. ನಮ್ಮ ಮನೆ ಇದು. ಮನೆ ಹತ್ರ ಬಂದು ಲಗೇಜೆಲ್ಲ ಒಳಗಿಟ್ಟು ತಿಂಡಿ ಮಾಡೋಣ ಅಂತ ಹೋದೆ. ನಮ್ಮತ್ತೆ ನಾವು ಹೋಗೋಷ್ಟರಲ್ಲಿ ರೈಸ್ ಮಾಡಿಟ್ಟಿದ್ರು. ಚಿತ್ರಾನ್ನಕ್ಕೆ ರೆಡಿ ಮಾಡ್ಕೊತಾ ಇದ್ರು. ಚಿತ್ರಾನ್ನ ಬೇಗ ಮಾಡಿಬಿಟ್ಟು ನಾನು ಗಿಡಗಳಿಗೆಲ್ಲ ಗೊಬ್ಬರ ಹಾಕೋಣ ಅಂತ ಹೋಗಿದ್ದಾರೆ ನಮ್ಮ ಮನೆಯವರು. ಹಾಗೆ ನಾನು ಹೋದೆ. ನೋಡಿ, ಯಾವುದೋ ಮಿಕ್ಸಲ್ಲಿ ಗೊಬ್ಬರ ಹಾಕ್ತಾ ಇದ್ದಾರೆ. ಯಾವುದೋ ಹೂವಿನ ಗಿಡಗಳೆಲ್ಲ ಹಾಕಿದ್ದಾರೆ ನಮ್ಮತ್ತೆ. ಅದಕ್ಕೆ ಇವಾಗ ಗೊಬ್ಬರ ಹಾಕ್ತಾಯಿದ್ರು. ಮಳೆ ಆಗಿದೆಯಲ್ಲ, ಸೊ ಇವಾಗ ಗೊಬ್ಬರ ಹಾಕಿದರೆ ಚೆನ್ನಾಗಿ ಬೇರಿಗೆ ಅದರ ಅಂಶ ಬಿಟ್ಕೊಳ್ಳುತ್ತೆ ಅಂತ. ನೋಡಿ, ನಮ್ಮ ರಥಗಳು ಅಲ್ಲೇ ನಿಂತಿದ್ದಾವೆ. ಹಾಗೆ ಟೆರೇಸಲ್ಲೂ ಒಂದು 4 ಪಾಟ್ ಇದ್ದು, ಅದಕ್ಕೂ ದಾಸವಾಳದ ಗಿಡ ಮತ್ತು ಗುಲಾಬಿ ಗಿಡಗಳನ್ನ ಹಾಕಿದರು. ಕಡ್ಡಿಗಳನ್ನ ಹಾಕಿದ್ದಾರೆ. ಚಿಗುರು ಬಂದಿದೆ. ಅದು ಇವಾಗ ಮಳೆ ಅಲ್ವಾ, ಈ ಟೈಮಲ್ಲಿ ಹಾಕಿದರೆ ಚೆನ್ನಾಗಿ ಚಿಗುರು ಬರುತ್ತೆ. ಹಾಗೆ ಸೋನು ಆಟಾಡ್ತಾ ಇದ್ಲು ಮೇಲೆ. ಅವಳಿಗೆ ಊರಿಗೆಲ್ಲ ಕರ್ಕೊಬಂದ್ಬಿಟ್ರೆ ಫುಲ್ಲು ಫ್ರೀಡಮ್, ಅವಳಿಗೆ ಫುಲ್ ಫ್ರೀ ಆಗಿಬಿಡುತ್ತೆ. ಬನ್ನಿ. ಹಾಗೆ ಟೆರೆಸಲ್ಲಿರೋ ಗಿಡಗಳೆಲ್ಲಕ್ಕೂ ಗೊಬ್ಬರ ಹಾಕಿ ಮನೆ ಒಳಗಿರೋ ಗಿಡಕ್ಕೂ ಗೊಬ್ಬರ ಹಾಕ್ತಾ ಇದ್ದಾರೆ. ನಡೀಲಿ, ಏನಾದರೂ ಕೆಲಸ ಮಾಡೋಣ ಅಂತ ಊರಿಗೆ ಬಂದರೆ ಈ ಮಳೆ ಒಂದು ಬಿಡೋದೇ ಇಲ್ಲ. ಪಾತ್ಲಾಗಿ ಹಳ್ಳಿ ಕಡೆ ಗೊತ್ತಲ್ಲ ಹೆಂಗಿರುತ್ತೆ ವೆದರು ಅಂತ. ರೋಡೆಲ್ಲ ಫುಲ್ಲು ಕೊಚ್ಚೆ ಥರ ಜೋರಾಗಿ ಬರ್ತಿದೆ ಮಳೆ. ಮಳೆ ಸ್ಟಾರ್ಟ್. ಬ್ಯಾಟಿಂಗ್ ಶುರು ಮಾಡ್ಕೊಂಡವ್ರೆ. A few moments later. ಅಡಿಕೆ ತೋಟದ ಹತ್ರ ಹೋಗಿ ಬರೋಣ ಅಂತ ಹೊರಡ್ತಾ ಇದ್ವಿ. ನೋಡಿ, ನಮ್ಮ ಟ್ರ್ಯಾಕ್ಟ್ರಲ್ಲಿ ಹೊರಟ್ವಿ. ಗದ್ದೆ ಬೈಲಲ್ಲೆಲ್ಲ ಟ್ರ್ಯಾಕ್ಟ್ರೇ ಸರಿ ಅಂತ ನಮ್ಮ ಮನೆಯವ್ರು ಟ್ರ್ಯಾಕ್ಟ್ರು ತಗೊಂಡ್ರು. ನೋಡಿ, ಇದು ನಮ್ಮ ಅಡಿಕೆ ತೋಟ. ಅಡಿಕೆ ಮಧ್ಯಕ್ಕೆ ಬಾಳೆಹಣ್ಣು ಹಾಕಿದ್ದೀವಿ. ಟ್ರ್ಯಾಕ್ಟ್ರು ತಂದಿದ್ದಕ್ಕೆ ಜಮೀನ್ ಹತ್ರನೇ ಬರೋದಕ್ಕಾಯ್ತು. ಇಲ್ಲ ಅಂದಿದ್ರೆ ಅಷ್ಟು ದೂರ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಬರಬೇಕಿತ್ತು. ನೋಡಿ ನಮ್ಮ ತೋಟ ಹೆಂಗಿದೆ. ಮಳೆ ಜಾಸ್ತಿ ಅಲ್ವಾ, ಸ್ವಲ್ಪ ಇವಾಗ ಹಳಗಳೆಲ್ಲ ಜಾಸ್ತಿ ಬಂದೈತೆ. ಕೀಳಿಸ್ಬೇಕು, ಮಿಷಿನ್ ಇದೆ, ಹೊಡಿಬೇಕು. ಸ್ವಲ್ಪ ಮಳೆ ಕಮ್ಮಿ ಆಗಲಿ ಅಂತ ಕಾಯ್ತಾ ಇದ್ದಾರೆ. ಸ್ವಲ್ಪ ಇದೆಲ್ಲ ಹೊಡೆದಿದ್ದಾರೆ, ಒಂದು ಕಡೆ ಸೈಡ್ ಹೊಡೆದಿದ್ದಾರೆ, ಆ ಕಡೆ ತುಂಬ ಇದೆ. ತೋರಿಸ್ತೇನೆ ಬನ್ನಿ. ನೋಡಿ, ಆ ಕಡೆ ಫುಲ್ ತುಂಬ ಹೋಗ್ಬಿಟ್ಟೈತೆ. ಇಲ್ಲಿ ಹಣ್ಣಿನ ಗಿಡಗಳೆಲ್ಲ ಹಾಕಿದ್ದೀವಿ. ಮುಳ್ಳಿರುತ್ತೆ ಚಿನ್ನ, ಚಪ್ಪಲ್ ಹಾಕಿಲ್ಲ, ಹುಷಾರು. ಇಲ್ಲಿ ಹಣ್ಣಿನ ಗಿಡ ಇದೆ. ನಮ್ಮ ಮನೆಯವರೆಲ್ಲ ಡ್ಯೂಟಿ ಸ್ಟಾರ್ಟ್ ಮಾಡ್ಕೊಂಡ್ರು. ಈ ಲೈನಲ್ಲಿ ಒಂದು 5-6 ಹಣ್ಣಿನ ಗಿಡಗಳು ಹಾಕಿದ್ದೀವಿ. ಮತ್ತು ಈ ಕಡೆ ಎಡ್ಜಲ್ಲೂ ಸಹ ಹಾಕಿದ್ದೀವಿ. ಈ ಪಪ್ಪಾಯ ಗಿಡಗಳಿದೆ, ತುಂಬ ಇದೆ. ಇಲ್ಲೊಂದಿದೆ ನೋಡಿ ಮರ, ಅಡಿಲಿ ಇದೊಂದು ಗಿಡ ಇದೆ. ತುಂಬ ಒಂದು ಇಲ್ಲೇ ಇದ್ದಾರೆ. ಇದು ಪಪ್ಪಾಯ ಹಣ್ಣಿಂದು. ಸ್ಟಾರ್ಟ್ ಮಾಡ್ಕೊಂಡ್ರು ನಮ್ಮ ಮನೆಯವ್ರ ಡ್ಯೂಟಿನ.
ಇಲ್ಲಿಗೆ ಬಂದಿದ್ದು ಕಷ್ಟಪಟ್ಕೊಂಡು ಈ ಮಳೆಯಲ್ಲಿ ಬಂದಿದ್ದು ಇದನ್ನು ಹಾಕೋದಕ್ಕೆ. ಎಲ್ಲಿಗೆ ಹಾಕೋದು ಅಂತ ಗೊತ್ತಿಲ್ಲ, ಕೇಳ್ತೀನಿ. ಇದೊಂದನ್ನು ಹಾಕಬೇಕು. ಕೊಡುಚಿನ ಅವನಿಗೆ. ಅವನದೊಂದು ಚಿಕ್ಕದು ಇತ್ತಲ್ಲ ಕುಡ್ಲಿ, ಎಲ್ಲಿ ಅದು? ಇಲ್ಲಿ ಚಾನಲ್ ನೀರು ಬರುತ್ತಿಲ್ಲಿ, ಕಾವಲೆ ಮಾಡಿಸಿದ್ದೀವಿ, ನೀರು ಬರುತ್ತಿಲ್ಲಿ ನೋಡಿ. ಇದು ನಿಂಬೆಹಣ್ಣಿನ ಗಿಡನೋ ಎಳ್ಳಿಕಾಯಿ ಗಿಡನೋ ಗೊತ್ತಿಲ್ಲ, ನೋಡಬೇಕು. ಇನ್ನೊಂದಿದೆ ದೊಡ್ಡದು ನೋಡಿ, ಇಲ್ಲೊಂದು ಗಿಡ ಇದೆ. ಇದು ಸೀತಾಫಲ ಗಿಡ ಅನಿಸುತ್ತೆ. ಅದು ಅಲ್ಲಿದೆಯಲ್ಲ, ಅದು ಸಪೋಟ ಗಿಡ. ನೋಡಿ, ಇದು ದಾಳಿಂಬೆ. ಸುಮಾರು ಹೂವಾಗಿದ್ದಾವೆ. ಮಳೆ ಜಾಸ್ತಿ ಆಯಿತು ನೋಡಿ. ಇಲ್ಲಿ ಸೀಬೆಕಾಯಿ ಗಿಡ ಇದೆ. ಸೀಬೆಕಾಯಿ ಬಿಟ್ಟೈತೆ. ಒಂದೇ ಒಂದು ಬಿಟ್ಟೈತೆ. ಹಣ್ಣು ಆಗಿದೆ. ಕಲರ್ ನೋಡಿ ಹೆಂಗಿದೆ. ಕಿತ್ಕೊಳ್ಳೋಣ. ಕಲರ್ ನೋಡಿ ಡಿಫ್ರೆಂಟ್ ಆಗೈತೆ, ಒಳ್ಳೆ. ನೆಕ್ಸ್ಟು ನೋಡಿ, ಇಲ್ಲೊಂದು ಗಿಡ ಇದೆ. ಯಾವ್ದು ಅಂತ ಗೊತ್ತಿಲ್ಲ ಸರಿಯಾಗಿ. ಸುಮಾರು ಗಿಡಗಳು ತಂದು ಹಾಕಿದ್ವಿ. ಇಲ್ಲೊಂದಿದೆ ಚಿಕ್ಕದಿದೆಯಲ್ಲ ಇದು. ಮತ್ತು ಅಲ್ಲೊಂದಿದೆ ನೋಡಿ, ಅದು ಹಲಸಿನ ಹಣ್ಣಿನದು ಗಿಡ. ಅದು ಇಲ್ಲಿ ನೋಡಿ, ಇಲ್ಲಿ ಪಪ್ಪಾಯಿ ಎಷ್ಟೊಂದು ಬಿಟ್ಟಿದ್ದಾವೆ. ಸದ್ಯ ತೋಟದ ಹತ್ರ ಬಂದ್ವಿ. ಮಳೆನೂ ನಿಲ್ತು, ಬಿಸಿಲು ಬಂತು. ಅಲ್ಲೊಂದು ಗಿಡ ಇದೆ, ಯಾವುದು ಅಂತ ಗೊತ್ತಿಲ್ಲ. ರೆಡ್ ಕಲರ್ ಐತೆ. ವಾವ್ ರೀ, ಇಲ್ಲಿ ನೋಡಿ ರೆಡ್ ಕಲರು. ಒಳ್ಳೆ ಇದು ಏನಿದು, ಬೀಟ್ರೋಟು. ಈ ಕಲರು ಐತಲ್ರಿ. ಚೆನ್ನಾಗೈತೆ ಟೇಸ್ಟು. ಕೊಡು ಮುದುಗೊಂದ್ಸಲ. ಮುದು ಹೆಂಗಿದೆ? ಮುದು ಹೆಂಗೈತೆ? ಸೂಪರ್. ಒಳ್ಳೆ ಬೀಟ್ರೋಟ್ ಇದ್ದಂಗೆ ಐತೆ. ಚೆನ್ನಾಗೈತೆ ಚಿನ್ನ ಟೇಸ್ಟು. ಅಪ್ಪನ್ ಕೊಡು. ಹಾಗೆ ನಮ್ಮನೆಯವ್ರು ಸೊಸಿ ಗದ್ದೆ ಉತ್ತು ಬರ್ತೀನಿ ಅಂತ ಹೋಗ್ತಾ ಇದ್ದಾರೆ. ಸ್ವಲ್ಪ ಭತ್ತ ಹಾಕೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉತ್ತು ಬರ್ತಾರೆ. ನೋಡಿ ಎಷ್ಟು ಗಾಳಿ ಇತ್ತು ಅಂತನಾ, ಸಿಕ್ಕಾಪಟ್ಟೆ ಗಾಳಿ ಇತ್ತು ಮಾತ್ರ. ಮರಗಳೇ ಫುಲ್ಲ ಅಲ್ಗಾಡೋಗ್ತಿದ್ವಿ, ಎಲೆಗಳೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಅಲ್ಲಾಡ್ತಾ ಇದೆ. ಮಳೆ ಸದ್ಯಕ್ಕೆ ಕಮ್ಮಿ ಇತ್ತು, ನಾವು ಹೋಗಿದ್ದ ಅದೃಷ್ಟ ಅನಿಸುತ್ತೆ. ಆ ಟೈಮ್ ನಾವು ಎಷ್ಟೊತ್ತಿದ್ವಿ ಅಷ್ಟೊತ್ತು ಸಹ ಮಳೆ ಬರಲಿಲ್ಲ ಸದ್ಯಕ್ಕೆ. ನೋಡಿ ಹಾಗೆ ನನ್ನ ಮಗ ಇಲ್ಲಿ ಹೆಂಗೆ ಆಟ ಆಡ್ತಾ ಇದ್ದಾನೆ. ಅಲ್ಲಿ ಬೇಸಿಗೆಲೆಲ್ಲ ಗಿಡಗಳಿಗೆ ನೀರು ಹೊಡೆಯೋದಕ್ಕೆ ಮೋಟ್ರ್ ಇಟ್ಕೊಂಡು ಅಂತ ಹೇಳ್ಬಿಟ್ಟು
ನಾಳೆ ನೀರು ಹೋಗುತ್ತೆ. ಅಲ್ಲಿಗೆ ದೊಡ್ಡ ಕಾವಲೆ ಮಾಡಿಸಿದ್ದಾರೆ, ಪೈಪ್ ಈ ಥರ ರಿಂಗ್ ಹಾಕ್ಸ್ಬಿಟ್ಟು. ಆಳ ಏನಿಲ್ಲ ಜಾಸ್ತಿ. ಆಟ ಆಡ್ತಾಯಿದ್ದಾರೆ. ಅದರೊಳಗೆ ಚಿಕ್ಕ ಚಿಕ್ಕ ಮೀನೆಲ್ಲ ಇರುತ್ತೆ. ಹೆಚ್ಚಾಗ್ತಾ ಇದ್ದ ಕುತ್ಕೊಂಡ ಅಂತ ಇವನು ಕುತ್ಕೊಂಡು ಆಟ ಆಡ್ತಾ ಅವನು. ಈ ಥರ ಚಿಕ್ಕ ಬಾವಿ ಥರ ಮಾಡಿಸಿದ್ದೀವಿ. ಅಂದರೆ ಜಾಸ್ತಿ ಆಳ ಏನಿಲ್ಲ. ನೋಡಿ ಉತ್ಬಿಟ್ಟು ಬಂದರು ನಮ್ಮ ಮನೆಯವರು. ಉತ್ತಿ ಥರ ಆಗುತ್ತೆ ಅದು. ತಗೋಬ ಚಿನ್ನು ಬಗ್ಗಿಯದ. ಅದು ಇದು ಮುಚ್ಕೊಳಂಗೆ ಸಾಕು. ಏಯ್ ಏನೋ ಬಾಯಿಗೆ ಹಾಕಂದೆ ಮುದ್ದು. ಇವಾಗ ಪೈನಾಪಲ್ ಗಿಡ ಹಾಕ್ತಾ ಇದ್ದೀವಿ. ಇದಕ್ಕೋಸ್ಕರ ಎಷ್ಟು ಮಳೆಯಲ್ಲಿ ಕಷ್ಟಪಟ್ಕೊಂಡು ಗದ್ದೆ ಹತ್ರ ಬಂದಿದ್ದು. ಅದು ಎರಡು ಐತೆ ಮತ್ತೆ ಇವು ಎರಡೆರಡು ಬಿಟ್ಟಿದ್ದೀರಾ? ಎಷ್ಟು ಒಂದು ವರ್ಷ ಆಯ್ತಾ? ಒಂದು ವರ್ಷ ಆಯ್ತಲ್ಲ ಹಾಕಿ ಬಾಳೆ ಗಿಡ. ಇದು ಅಡಿಕೆ ಗಿಡ ಹಾಕಿ ನೋಡಿ ಸುಮಾರು ಬಾಳೆಕಾಯಿನೂ ಆಗಿದ್ವು. ಇವಾಗಂದರೆ ಇವಾಗ ಈಚೋದು ಅಂದರೆ ಎಳೆಯದು ಸುಮಾರು ಗಿಡಗಳೆಲ್ಲ ಆಗಿದ್ವು. ಅಂದರೆ ಫಸ್ಟ್ ಒಂದು ಸ್ವಲ್ಪ ಗಿಡ ಹಾಕಿದ್ವಿ, ಒಂದೆರಡು ಬ್ಯಾಚ್ ಹಂಗೆ ಹಾಕಿದ್ವಿ. ಒಂದೇ ಸಲ ಬರುತ್ತೆ ಅಂತ ಒಂದೆರಡು ಬ್ಯಾಚ್ ಥರ ಹಾಕಿದ್ವಿ. ಒಂದು 50 ಗಿಡ ಫಸ್ಟ್ ಹಾಕಿದ್ವಿ, ಮತ್ತು ಇನ್ನು ಮಿಕ್ಕಿದ್ದೆಲ್ಲ ಸೆಕೆಂಡ್ ಟ್ರಿಪ್ಪಿಗೆ ಹಾಕಿದ್ವಿ. ಸ್ವಲ್ಪ ಬಂದಿದ್ದಾವೆ ನೋಡಿ. ಗಾಳಿಗೆ ಬಾಳೆ ಎಲೆನೂ ಸಹ ಒಡ್ಕೊಂಡು ಹೋಗ್ಬಿಟ್ಟಿದ್ದಾವೆ. ಸುಮಾರು ಬಿಟ್ಟಿದ್ವು ಗೊನೆಗಳು. ಅಂದರೆ ಇನ್ನೂ ಅದು ಬಲ್ತಿಲ್ಲ, ಎಳೆದು. ನೋಡಿ ಎಷ್ಟು ಚೆನ್ನಾಗಿದೆ ತೋಟ. ಅಂದರೆ ಹಳ ಇಲ್ಲ ಅಂದರೆ ಇನ್ನೂ ಚೆನ್ನಾಗಿ ಮೇಂಟೈನ್ ಮಾಡ್ಬೋದು. ಅಂದರೆ ಮಳೆ ಕಮ್ಮಿ ಇದ್ದರೆ, ತುಂಬ ಮಳೆ ಇತ್ತು, ಅದು ಗದ್ದೆ ಆಗಿರೋದ್ರಿಂದ ಸ್ವಲ್ಪ ನೀರಿನ ಅಂಶ ಜಾಸ್ತಿನೇ ಇರುತ್ತೆ ಗದ್ದೆಗಳಲ್ಲೆಲ್ಲ. ನೋಡಿ ಬಾಳೆಕಾಯಿ. ನನ್ನ ಮಗ ಕೊಯ್ಕೊಡು ಅಂತ ಕೇಳ್ತಾ ಇದ್ದ. ನೋಡಿ ಅದು ಹೊಲ್ದದ ಹತ್ರ ಜಮೀನ್ ಹತ್ರ ಹೋದರೆ ಟೈಮ್ ಪಾಸ್ ಆಗಿದ್ದೇ ಗೊತ್ತಾಗಲ್ಲ. ಒಂದಿನ ಫುಲ್ ಕಳೆದೇ ಹೋಗ್ಬಿಡುತ್ತೆ. ಅದು ಇದು ಏನಾದರೂ ಕೆಲಸ ಮಾಡ್ಕೊಂಡಿದ್ರೆ ಮುಗೀತು, ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ಸುಮಾರು ಹಣ್ಣಿನ ಗಿಡಗಳೆಲ್ಲನೂ ಹಾಕಿದ್ದೀವಿ. ಸುಮಾರು ಒಂದು ತೋಟ ಹಾಕಿ ಒಂದು 3 ವರ್ಷ ಆಯಿತು. ಅಡಿಕೆ ಹಾಕಿ ಬಾಳೆ ಹಾಕಿ 1 ವರ್ಷ ಆಯಿತು. ಹಣ್ಣಿನ ಗಿಡಗಳೆಲ್ಲ ಮಧ್ಯದಲ್ಲಿ ಹಾಕಿದ್ದು. ಮೋಸ್ಟ್ಲಿ 1 ವರ್ಷ 1.5 ವರ್ಷ ಆಗಿರ್ಬೋದು ಅನಿಸುತ್ತೆ. ಹಣ್ಣಿನ ಗಿಡಗಳೆಲ್ಲ ಹಾಕಿ ಎಲ್ಲ ಚೆನ್ನಾಗಿ ಕಚ್ಕೊಂಡಿದೆ ಭೂಮಿಗೆ. ನೋಡಬೇಕು. ನೋಡಿ ಹೆಂಗಿದೆ ನಮ್ಮ ತೋಟ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ಇನ್ನಷ್ಟು ತೋಟದ ವಿಡಿಯೋ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ತೋಟದ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ನನಗೆ ಗೊತ್ತಿಲ್ಲ, ನಮ್ಮ ಮನೆಯವ್ರ ಹತ್ರ ಕೇಳಿಬಿಟ್ಟು ಬೇಕಿದ್ರೆ ಹೇಳ್ತೀನಿ. ನೋಡಿ ಪಪ್ಪಾಯ ಹಣ್ಣು ಎಷ್ಟೊಂದು ಬಿಟ್ಟಿತ್ತು ಅಂತನ
ಸುಮಾರು ಬಿಟ್ಟಿತ್ತು ಪಪ್ಪಾಯ ಹಣ್ಣು. ಕಾಯಾಗಿದ್ವಿ ಇನ್ನು ಒಂದು ಸ್ವಲ್ಪ ಕೆಂಪಗಾಗಿತ್ತು. ಹೇಳಿ ಐ ಲವ್ ಯು. ಐ ಲವ್ ಯು ಮುದ್ದು. ಐ ಲವ್ ಯು. ಐ ಲವ್ ಯು. ಫಿಶ್ ಐ ಲವ್ ಯು. ಐ ಲವ್ ಯು. ಬೂವ ತಿನ್ಲಿ, ಹೇಳು ಐ ಲವ್ ಯು ಹೇಳು ನನಗೆ. ಬೂವ ಏನು ತಿನ್ಬೇಕು? ಏನು? ಹುಲ್ಲು ತಿನ್ಬೇಕು ಬೂವ. ನೀನೇ ತಿನ್ನು, ನೀನು ತಿನ್ನು, ನನಗೆ ಬೇಡ. ಹೋಗು, ಹೇಳು ಮತ್ತೆ. ಹಾಂ, ಥ್ಯಾಂಕ್ ಯು ಮುದ್ದು, ಥ್ಯಾಂಕ್ ಯು. ನೋಡಿ ಇವಾಗ ಹೊರಟ್ವಿ ತೋಟದಿಂದ. ಅಲ್ಲಿ ಒಂದೆಲಗ ಸೊಪ್ಪಿತ್ತು, ಅಂದರೆ ಗದ್ದೆಯಲ್ಲಿ ಇವಾಗ ಮಳೆ ಆಗಿರೋದ್ರಿಂದ ಒಂದೆಲಗ ಸೊಪ್ಪು ಜಾಸ್ತಿ. ನೋಡಿ ಇಲ್ಲಿ ಚಿಕ್ಕ ಚಿಕ್ಕಕ್ಕೆ ಬಿಟ್ಟಿದೆ. ಇದನ್ನು ಇನ್ನೂ ಸ್ವಲ್ಪ ದೊಡ್ಡ ಆಗುತ್ತೆ. ಇದು ತುಂಬಾ ಒಳ್ಳೆಯದು ಮಾತ್ರ ಮಕ್ಕಳಿಗೆ, ನೆನಪಿನ ಶಕ್ತಿಗೆ ಮತ್ತು ಶುಗರ್ ಇರೋರಿಗೆ ಅದೆಲ್ಲ ಚಟ್ನಿ ಮಾಡಿಕೊಂಡು ಅಥವಾ ಇದನ್ನು ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಹಾಲಿನ ಜೊತೆ ಅಥವಾ ಜೇನುತುಪ್ಪದ ಜೊತೆ ತಿಂದರೆ ತುಂಬಾ ಒಳ್ಳೆಯ ರಿಸಲ್ಟ್ ಕೊಡುತ್ತೆ. ಮಕ್ಕಳಿಗೆ ನೆನಪಿನ ಶಕ್ತಿನೂ ಕೂಡ ಹೆಚ್ಚು ಮಾಡುತ್ತೆ, ತುಂಬ ಇಮ್ಯುನಿಟಿ ಪವರ್ ಹೆಚ್ಚು ಮಾಡುತ್ತೆ. ನೋಡಿ ಹೊರಟ್ವಿ, ಗದ್ದೆ ಹತ್ರದಿಂದ ಹೊರಡ್ತಾ ಇದ್ದೀವಿ. ಸೊ ಹೋಗ್ಬಿಟ್ಟು ಅಡುಗೆ ಬೇರೆ ಮಾಡಬೇಕು. ಹಾಗಾಗಿ ಜಾಸ್ತಿ ಹೊತ್ತು ಇರೋದಕ್ಕಾಗಲಿಲ್ಲ ಅಲ್ಲಿ. ಸ್ವಲ್ಪ 1-2 hours ಏನೋ ಸ್ಪೆಂಡ್ ಮಾಡಿದ್ವಿ ಅಷ್ಟೇ. ಮಳೆ ಕಮ್ಮಿ ಆದಮೇಲೆ ಬರಬೇಕು, ಚೆನ್ನಾಗಿರುತ್ತೆ ಇನ್ನು. ನೋಡಿ ಗದ್ದೆಯಲ್ಲೆಲ್ಲ ಹೊರಟ್ವಿ. ಟ್ರ್ಯಾಕ್ಟರ್ ತಂದಿರೋದಕ್ಕೆ ಪರವಾಗಿಲ್ಲ, ಇಲ್ಲ ಅಂದಿದ್ರೆ ನಡ್ಕೊಂಡು ಹೋಗ್ಬೇಕಿತ್ತು ಅಷ್ಟು ದೂರ. ಹೆಂಗಿದೆ ನೋಡಿ ಫ್ರೆಂಡ್ಸ್ ತೋಟ. ನನ್ನ ಮಗ ಬಾರೋ ಅಂದರೆ ಬರ್ತಾನೆ ಇರಲಿಲ್ಲ ತೋಟದಿಂದ. ನೋಡೋಣ ಅಂತ ಬಿಟ್ಟು ಬರ್ತಾ ಇದ್ದೀವಿ ನಾವು. ಓಡಿ ಬಂದ್ಬಿಟ್ಟ, ಕೊಚ್ಚೇನೋ ನೋಡ್ದಿರಿತಾ ಓಡಿ ಬಂದ. ಮತ್ತು ಎಷ್ಟು ಸಲ ಕರೆದ್ರೂ ಬರಲಿಲ್ಲ, ಅದಕ್ಕೆ ಬಿಟ್ಟು ಬಂದ್ವಿ. ಸ್ವಲ್ಪ ದೂರ ಬಂದರೆ ಅವನೇ ಓಡಿ ಬರ್ತಾನೆ ಅಂತ ಬಿಟ್ಟು ಬಂದ್ವಿ. ನೋಡಿ ಅಂದಿವೆ ಹೋಗ್ತಾ ಹಲಸಿನ ಮರ ನೋಡ್ತಾ ಇದ್ದೀವಿ. ನನ್ನ ಮಗ ಹಲಸಿನ ಹಣ್ಣು ಕಿತ್ಕೊಡು, ಅವನಿಗೆ ಸಖತ್ ಇಷ್ಟ, ಚಿಕ್ಕವನಿಗೆ ಹಲಸಿನ ಹಣ್ಣು ಅಂದರೆ. ಮನೆಗೆ ಬಂದು ಅಡುಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಚಿಕನ್ ತಂದಿದ್ವಲ್ಲ ಅಂದಿವೆ, ಬರಬೇಕಿದ್ರೆ ಹಾಸನಿಂದ ಚಿಕನ್ ಸಾಂಬಾರು ಮಾಡಿ ಅನ್ನ ಮುದ್ದೆ ಮಾಡೋಣ ಅಂತ. ಮೊಟ್ಟೆ ಕೋಳಿ ತೊಗೊಂಡಿದ್ವಿ, ಹಾಗಾಗಿ ಸಾಂಬಾರು ಮತ್ತು ಮುದ್ದೆ ಅನ್ನ ಮಾಡಬೇಕು. ಸಾಂಬಾರಿಗೆ ಇಡ್ತಾ ಇದ್ದೀನಿ. ಬೇಗ ಅಡುಗೆ ಮುಗಿಸ್ಕೊಬಿಟ್ರೆ ಬೇರೆ ಕೆಲಸ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ. ನೋಡಿ ಅಡುಗೆ ಎಲ್ಲ ಆಗಿ ಊಟ ಮಾಡ್ತಾ ಇದ್ದಾರೆ. ಊಟ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ. ಇವನು ಮಲಗಿಸೋ ಟೈಮ್ ಆಯಿತು, ಮಲಗಿಸೋಣ ಅಂತ ಬಂದೆ. ಬಾ ಮನೆ ಪಚ್ಚ ಮಾಡು. ಗುಡ್ ನೈಟ್. ಗುಡ್ ನೈಟ್. 1 hour later. ನೋಡಿ ನಾನು ಮಲಗಿದ್ದು ಎದ್ದು ಬಂದ್ರೂ 1 hour ನಿದ್ದೆ ಮಾಡಿದೆ. 1 hour ನಿದ್ದೆ ಮಾಡಿ ಎದ್ದು ಬಂದ್ರೂ ಅಪ್ಪ ಮಗ ಮೊಬೈಲ್ ಹಿಡ್ಕೊಂಡು ಕೂತಿದ್ದಾರೆ. ಇವಾಗ ಇವ್ರಿಗೆ ಕಾಫಿ ಬೇಕಂತೆ, ಕಾಫಿ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ. ಕಾಮಿಡಿ ನೋಡ್ತವ್ರಂತೆ, ಕಾಮಿಡಿ. ಕಾಫಿ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಆಮೇಲೆ ಕಾಫಿ ಮಾಡಿಕೊಡ್ತೀನಿ. ಹಾಸನಿಗೆ ಹೊರಡೋಣ ಅಂತ ಪಾತ್ರೆ ಎಲ್ಲ ತೊಳೆದಾಯಿತು. ಹೂ ಕುಯ್ಕೊಳ್ಳೋಣ ಅಂತ ಬರ್ತಾ ಇದ್ದೀನಿ. ಹಿಂದೆ ಮನೆ ಹತ್ರ ಬಂದರೆ ಇದು ನಮ್ಮದು ಮನೆಯೇ, ಹಳೆ ಮನೆ, ಹಂಚಿನ ಮನೆ ಇದು. ಇಲ್ಲಿ ಹೂವುಗಳಿದೆ, ಅಲ್ಲಿ ಏನು ಸಖತ್ತಾಗಿ ಬಿಟ್ಟಿದ್ದಾರೆ. ಸ್ವಲ್ಪ ಹೂ ಕುಯ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಮೊಗ್ಗಾಗಿದ್ವು ಅಂತ. ನಾಳೆ ಏನಾದ್ರೂ ಇದನ್ನು ಒಂದಿನ ಬಿಟ್ಟು ಇಟ್ಬಿಟ್ರೆ
ಚೆನ್ನಾಗಿ ಹರಳಿರುತ್ತೆ, ನೋಡೋಕ್ಕೂ ಚೆನ್ನಾಗಿ ಕಾಣಿಸ್ತಿರುತ್ತೆ ಮಾತ್ರ. ಹಾಗೆ ಗುಲಾಬಿ ಹೂಗಳು ಇದ್ದು ಎಲ್ಲನೂ ಕುಯ್ಕೊಂಡೆ. ಇಷ್ಟ ಆಗಿದೆ ನೋಡಿ. ಇವರಿಬ್ಬರು ಫ್ರೆಂಡ್ಸ್ ಅಪರೂಪಕ್ಕೆ ಸಿಕ್ಕಿದ್ದಾರೆ, ಮಾತಾಡ್ಕೊತಾ ಇದ್ದಾರೆ. ಕರ್ಕೊಂಡೇ ಬರಲ್ಲ, ಮಳೆ ಅಂತ ಒಳಗೆ ಕೊಡಾಕಿದ್ದಾರೆ. ಹೌದು ಕಣೆ, ನಾನು ಮಳೆ ಅಂತ ಆಚೆ ಬಿಡೋದೇ ಇಲ್ಲ, ಒಳಗೆ ಕೊಡಾಕತ್ತಾರೆ. ಹೌದು, ಹಾಸನ ಹೊರಟಿದೆಯಂತೆ. ಕೆಲಸ ಎಲ್ಲ ಆಯಿತು. ಈ ವೆದರಿಗೆ ಆಬ್ವಿಯಸ್ಲಿ ಟೀ ಅಥವಾ ಕಾಫಿ ಕುಡಿಲೇಬೇಕು. ಸೊ ಟೀ ಬೇಕಂತೆ, ಟೀ ಇಟ್ಟಿದ್ದೀನಿ. ಟೀ ಕುಡ್ಕೊಂಡು ಹಾಸನಿಗೆ ಹೊರಡಬೇಕು ನೋಡಿ. ಟೀ ರೆಡಿ ಆಯಿತು, ಬಿಸಿ ಬಿಸಿ ಟೀ. ವೆದರಿಗೆ, ಚಳಿಗೆ ಸಖತ್ತಾಗಿದೆ ಮಾತ್ರ. ಟೀ ಎಲ್ಲ ಕುಡ್ದಾಯಿತು. ಸೊ ಸಂಜೆನೂ ಆಗೋಯ್ತು, 5 ಗಂಟೆ ಆಗೇ ಹೋಯಿತು. ದಿನ ಕಳೆದಿದ್ದೇ ಗೊತ್ತಾಗಲಿಲ್ಲ. ಸೊ ಹಾಸನಿಗೆ ಹೊರಟ್ವಿ ನೋಡಿ. ನಮ್ಮನೆ ಹೆಂಗಿದೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವೀಡಿಯೋಸ್ನ ನೋಡಿ ಫ್ರೆಂಡ್ಸ್. ನೋಡಿ ಹಾಸನಿಗೆ ಹೋಗ್ತಾ ಇದ್ದೀವಿ. ನೋಡಿಲಿ ಬೇಕ್ರಿ ದರೋಡೆ ಮಾಡಕ್ಕೆ ಹೋಗೋರೆ. ಇವಳು ನಾನು ಹೋಯ್ತೀನಿ ಅಂತ ಕಾಯ್ತಾವಳೆ. ಎಲ್ಲಿಗೆ ಹೋಯ್ತೀಯ ನೀನು? ಹಾಂ ಸೋನು, 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 ಚುಬ್ಬಿ. ಅಯ್ಯೋ 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 ಅಯ್ಯೋ. ಇಲ್ಲಿ ಸೋನು ಬಾಯ್ಲಿ, ಸೋನು. ತಿನ್ನು. ಒಂದು ಫಂಕ್ಷನ್ ಇದೆ ಅಂತೆ, ಇವಾಗ ಹೇಳ್ತಿದ್ರೆ ಫಂಕ್ಷನಿಗೆ ಹೋಗ್ಬೇಕು ಅಂತ. ಐಬ್ರೋಸ್ ಏನೂ ಮಾಡಿಸಿಲ್ಲ, ಐಬ್ರೋಸ್ ಮಾಡಿಸ್ಕೋಬೇಕು. ಅವರು ಏರ್ ಕಟ್ ಮಾಡಿಸ್ಬೇಕಂತೆ. ನಾನು ಅಲ್ಲೇ ಹಂಗೆ ಐಬ್ರೋಸ್ ಮಾಡಿಸ್ಕೊತೀನಿ. ಮನೆಗೆ ಹೋಗಿ ಲಗೇಜೆಲ್ಲನೂ ಇಟ್ಟು ಐಬ್ರೋಸ್ ಮಾಡ್ಸೋಕ್ಕೆ ಪಾರ್ಲರಿಗೆ ಹೋಗ್ಬೇಕು. ಫಂಕ್ಷನ್ನಿಗೆ ಹೋಗ್ಬೇಕಂತೆ. ನೈಟ್ ಅಂತೆ ನಾಮಕರಣ ಇದೆಯಂತೆ. ನೈಟು ನಾಮಕರಣ ಮಾಡ್ತಾರ ಗೊತ್ತಿರಲಿಲ್ಲ. ಮಧ್ಯಾಹ್ನ ಟೈಮ್ ಹೋಗಿದ್ದೀನಿ, ನೈಟ್ ಹೊತ್ತು ಹೋಗಿಲ್ಲ. ಏನು ನಿಂದು ಹಾಂ? ಎಲ್ಲಿಗೆ ಹೋಗ್ತೀಯ ನೀನು? ಹಾಂ, ಅಲ್ಲಿ ಆಚೆ ಕಡೆ ಗೊಚ್ಚಾಗೈತೆ. ಸೋನು, ಎಲ್ಲಿಗೆ ಹೋಗ್ತೀಯ ನೀನು? ಹಾಂ, ಅವಳು ಆಚೆ ಹೋಗೋಕ್ಕೆ ಅವ್ರು ಹೋಗಿದ್ದಾರಲ್ಲ ಅಂತ ಗಮ್ಮ ಬರ್ತೈತೆ ಬೇಕ್ರಿದು. ಅದಕ್ಕೆ ಹೋಗ್ಬೇಕು ಅಂತ ಕೂಗಾಡ್ತಾವಳೆ ಬುಡ್ಲಿ ನನ್ನನ್ನು ಅಂತೇವೆ. ಸಂಜೆ ಆಗೋಯ್ತು. ದಿನ ಭಾನುವಾರ ಬಂದರೆ ದಿನ ಕಳೆದಿದ್ದೇ ಗೊತ್ತಾಗಲ್ಲ. ಊರಿಗೆ ಹೋಗ್ಬಿಟ್ರೆ ಅಂತೂ ಟೈಮ್ ಪಾಸ್ ಆಗಿದ್ದೇ ಗೊತ್ತಾಗಲ್ಲ. ತೋಟದ ಹತ್ರ ಎಲ್ಲ ಹೋಗ್ತೀವಲ್ಲ, ಸೊ ಹಂಗಾಗಿ ಟೈಮ್ ಪಾಸ್ ಆಗಿದ್ದೇ ಗೊತ್ತಾಗಲ್ಲ. ಅಂದರೆ ಇವಾಗ ಸ್ವಲ್ಪ ಕಮ್ಮಿ, ಮಳೆ ಜಾಸ್ತಿ ಇತ್ತಲ್ಲ, ಇನ್ನೊಂದು ತೋಟದ ಹತ್ರ ಹೋಗೋದಕ್ಕಾಗಲಿಲ್ಲ ನೋಡಿ. ಪಾರ್ಲರಿಗೆ ಬಂದ್ವಿ, ಐಬ್ರೋಸ್ ಮಾಡಿಸ್ಕೊಂಡು ನೀವು ಹೋಗಿರಿ, ನಾನು ಹೇರ್ ಕಟ್ ಮಾಡಿಸ್ಕೊಂಡು ಬರ್ತೀನಿ ಅಂತ ಹೋದರು. ಮಾತಾಡ್ಕೊಂಡು ದುಡ್ಡು ಕೊಡೋದೇ ಮರೆತು ಬಂದುಬಿಟ್ಟಿದ್ದೀನಿ. ಮತ್ತು ಹೋಗಿ ದುಡ್ಡು ಕೊಟ್ಬಿಟ್ಟು ಹೋಗ್ತಾ ಇದ್ದೀನಿ. ಬರೀ ಐಬ್ರೋಸ್ ಮಾತ್ರ ಮಾಡಿಸ್ಕೊಂಡಿದ್ದು. ನೆಕ್ಸ್ಟ್ ವೀಕಲ್ಲಿ ಮಾಡಿಸೋಣ ಅಂತ ಇದ್ದೆ, ಆದರೆ ಇವತ್ತೇ ಫಂಕ್ಷನ್ ಇದೆಯಲ್ಲ, ಅದಕ್ಕೆ ಹೋಗಿ ಮಾಡಿಸ್ಕೊಂಡು ಬಂದೆ. ಐಬ್ರೋಸ್ ಮಾಡಿಸ್ಕೊಂಡು ಬಂದೆ. ಮನೆಗೆ ಬಂದ್ವಿ, ಫ್ರೆಶ್ ಅಪ್ ಆಗಿ ಈಗ ಹೊರಡಬೇಕು ಫಂಕ್ಷನ್ನಿಗೆ. ಹೊರಟ್ಬಿಟ್ಟು ಆಮೇಲೆ ಸಿಗ್ತೀನಿ ಬನ್ನಿ ಫ್ರೆಂಡ್ಸ್. ಹೆಂಗಿರುತ್ತೆ ಔಟ್ಫಿಟ್ ಅನ್ನೋದು ನೋಡೋಣ. ನೋಡಿ ಫಂಕ್ಷನಿಗೆ ಬಂದ್ವಿ, ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದರು, ನೋಡ್ತಿರ್ಬೋದು. ಹಾಗೆ ನಮ್ಮ ಕಸಿನ್ಸ್ ಎಲ್ಲ ಇದ್ದರು. ಬರ್ಡೇ ಕೇಕ್ ಕಟ್ ಆಗ್ತಾಯಿದೆ. ನಮ್ಮ ಮನೆಯವ್ರ ಫ್ರೆಂಡ್ ಪಾಪುದು ಬರ್ಡೇ, 2ನೇ ವರ್ಷದ ಬರ್ಡೇ ಇದು.
ಸೊ ನೋಡಿ ನನ್ನ ಔಟ್ಫಿಟ್ ಈ ಥರ ಇತ್ತು. ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಆಚೆ ಚಿಕ್ಕದಾಗಿ ಒಂದು ವೀಡಿಯೋ ಮಾಡಿಕೊಂಡೆ ಅಷ್ಟೇ. ಹಾಗೆ ಆಚೆ ಕಡೆ ಎಲ್ಲ ಚೆನ್ನಾಗಿತ್ತು, ಗ್ರೀನ್ರಿ. ನೈಟ್ ಫಂಕ್ಷನ್ ಆಗಿರೋದ್ರಿಂದ ವೆದರು ಕೂಡ ಕೂಲಾಗಿತ್ತು. ಹಾಗೆ ಊಟ ಎಲ್ಲ ಮುಗಿಸಿ ಕಸಿನ್ಸ್ ಜೊತೆ ಒಂದೆರಡು ಫೋಟೋನೂ ತೆಕ್ಕೊಂಡ್ವಿ. ಹಾಗೆ ಊಟ ಮುಗಿದ್ಮೇಲೆ ಬರ್ತಾ ಹಾಗೆ ಕಾಟನ್ ಕ್ಯಾಂಡಿ ತಿನ್ಕೊಂಡು ಬಂದ್ವಿ. ನೋಡಿದೆ ಇವರೆಲ್ಲ ನಮ್ಮ ಕಸಿನ್ಸ್ ಇವರು. ನನ್ನ ಮಗನ ನೋಡಿ ಇಲ್ಲಿ ಹೆಂಗೆ ತಿಂತಾ ಇದ್ದಾನೆ. ಹೊರಟ್ವಿ ಫಂಕ್ಷನ್ ಮುಗಿಸ್ಕೊಂಡು ಆನ್ ದಿ ವೇ ಬರ್ತಾ ಹಾಗೆ ನಮ್ಮನೆಯವ್ರ ಅಕ್ಕ ಅವ್ರ ಮನೆಗೆ ಹೋಗ್ಬರೋಣ ಅಂತ ಹೋದ್ವಿ. ಅಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಮಾತಾಡಿಕೊಂಡು ಅವರು ಫಂಕ್ಷನಿಗೆ ಬರಬೇಕಿತ್ತು. ಸೊ ಅವರು ಊರಲ್ಲೇನೋ ಹಬ್ಬ ಇತ್ತಂತೆ, ಸೊ ಹಂಗಾಗಿ ಬರಲಿಲ್ಲ. ಹಾಗೆ ನಾವೇ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೋಗಿ ಬಂದ್ವಿ. ಜಾಸ್ತಿ ಹೊತ್ತಿರಲಿಲ್ಲ, ಅಲ್ಲಿ ಒಂದು ಅರ್ಧ ಗಂಟೆ ಇದ್ವಿ ಅಷ್ಟೇ. ಮತ್ತೆ ಟೈಮ್ ಆಗಿಬಿಡುತ್ತೇನೆ, ಚಿನ್ನು ನಾಳೆ ಸ್ಕೂಲಿಗೆ ಕಳ್ಸೋಕೆ ಅವನು ಬೇಗ ಇದ್ದಾಳಲ್ಲ ಅಂತ ಆಮೇಲೆ ಹೊರಟು ಬಂದ್ವಿ. ನೋಡಿ ಮನೆಗೆ ಹೋಗ್ತಾ ಇದ್ದೀವಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ ಮುಂದಿನ ವಿಡಿಯೋದೊಂದಿಗೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.